ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ CM ಸಿದ್ದರಾಮಯ್ಯನವರು ಒಂದು ಸಿಹಿ ವಿಚಾರವನ್ನು ತಿಳಿಸ್ಕೊಟ್ಟಿರುವಂಥದ್ದು. ಸೊ ಸುಮಾರಷ್ಟು ಜನಗಳಿಗೆ ಡೌಟ್ಸ್ ಇತ್ತು, ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಅನ್ನಭಾಗ್ಯದ ಯೋಜನೆ, ಯುವನಿಧಿ ಯೋಜನೆ, ಶಕ್ತಿ ಯೋಜನೆ, ಇನ್ನು ಅನ್ನಭಾಗ್ಯದ ಯೋಜನೆ, ಎಲ್ಲ ಯೋಜನೆ ಬಗ್ಗೆನೂ ಅಂದರೆ 5 ಗ್ಯಾರಂಟಿ ಯೋಜನೆಗಳು ಏನಿದ್ವು ಅದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟನೆಯೇ ಇರಲಿಲ್ಲ. ಇದು ರದ್ದಾಗುತ್ತಾ ಇಲ್ವಾ, ಕಂಟಿನ್ಯೂ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಏನು ಡೌಟ್ಸ್ಗಳಿದ್ವು. ಸೊ ಅದ್ರ ಬಗ್ಗೆ ಇವಾಗ ಅಧಿಕೃತವಾಗಿ CM ಸಿದ್ದರಾಮಯ್ಯನವರೇ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ರದ್ದು ಮಾಡ್ತೀವ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನೀವು. ಮತ್ತು 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇನ್ನೂ ಕೂಡ ಬಂದಿಲ್ವಲ್ಲ, ರದ್ದು ಆಗಿಬಿಡ್ತಾ ಅಂತ ಕೂಡ ತುಂಬ ಜನ ಅಂದ್ಕೊಂಡಿದ್ದಾರೆ. ಸೊ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿ ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ರೆ ಯುವನಿಧಿ ಯೋಜನೆ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ. ಸೊ ಈ 5 ಯೋಜನೆಗಳನ್ನು ಇವಾಗ ಏನು ರನ್ನಿಂಗಲ್ಲೇ ಇದೆ, ನಡೀತಾನೆ ಇದ್ದಾವೆ. ಸೊ ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೇ ಗೊಂದಲಗಳು. ಕೆಲವಷ್ಟು ಶಾಸಕರು ಬಂದು ಇದನ್ನ ರದ್ದು ಮಾಡಿ, ನಮಗೆ ತುಂಬ ಲಾಸ್ ಆಗ್ತಾ ಇದೆ, ನಾವು ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಇನ್ನಷ್ಟು ಕೆಲ ಶಾಸಕರು ನಾವೇನಾದರೂ ಈ ಕಾಂಗ್ರೆಸ್ ಏನು ಗ್ಯಾರಂಟಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಮೇಲೆ ತಪ್ಪು ಅಭಿಪ್ರಾಯಗಳು ಜನಗಳಿಗೆ ಬರುತ್ತೆ, ಸೊ ಅದನ್ನು ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಹೇಳ್ತಿರುವಂಥದ್ದು. ಸೊ 2 ರೀತಿಯ ಅಭಿಪ್ರಾಯಗಳನ್ನು ಕಾಂಗ್ರೆಸ್ ಸರ್ಕಾರದಲ್ಲೇ ಹೊರಡಿಸ್ತಿರುವಂಥದ್ದು. ಸೊ ಎಲ್ಲರಿಗೂ ಕೂಡ ಒತ್ತಡವನ್ನು ಕೊಡ್ತಿರುವಂಥದ್ದು CM ಸಿದ್ದರಾಮಯ್ಯ ಸರ್ ಅವರಿಗೆ. ಸೊ ಅವರು ಈ ಬಗ್ಗೆ ಯೋಚನೆ ಮಾಡಿ ಒಂದಷ್ಟು ಸಭೆಗಳನ್ನು ನಡೆಸ್ತಾನೆ ಇದ್ದಾರೆ. ಸೊ ಅವರು ಇವಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಒತ್ತಡ ಎಲ್ಲ ಆಗಿ ಮತ್ತು ಕೆಲವರು ಮನವಿ ಪತ್ರಗಳನ್ನು ಕೂಡ ಬರಿತಾ ಇದ್ದಾರೆ ಅಂಥೇಳಿ. ನಿಮಗೂ ವಿಷಯಗಳು ಗೊತ್ತು, ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಇದ್ರ ಬಗ್ಗೆ ಸ್ಪಷ್ಟನೆ ಏನಂತ ಹೇಳಿದ್ರೆ, ನಾವು ಎಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತೀವಿ ಅಂತೇಳಿ ಹೇಳಿಲ್ಲ. ನಾವು ಸ್ಟಾರ್ಟ್ ಮಾಡಬೇಕಾದ್ರೇ 5 ವರ್ಷಗಳ ಕಾಲ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ಏನು ಜನಗಳು ಉಂಡ ಮನೆಗೆ ದ್ರೋಹ ಬಾಗಿದ್ರು, ನಾವು ಕೊಟ್ಟಿರುವಂಥ ಯೋಜನೆಗಳನ್ನು ಮೀರಿನವರು ನಮಗೆ ಓಟನ್ನು ಹಾಕಿಲ್ಲ, ಆದರೆ ನಾವು ಕೊಟ್ಟ ಮಾತಿಗೆ ಬದ್ಧರಾಗಿರ್ತೀವಿ. ನಾವು ಏನು ಮಾತನ್ನು ನಾವು ಕೊಟ್ಟಿದ್ವಿ ಅದೇ ಮಾತನ್ನು ನಾವು ಉಳಿಸ್ಕೊತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ರದ್ದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ CM ಸಿದ್ದರಾಮಯ್ಯನವರಲ್ಲಿ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದು ಶಕ್ತಿ ಯೋಜನೆ ಬಗ್ಗೆ ಡೌಟ್ಸ್ ಇರ್ಬೋದು ನಿಮಗೆ. ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ವೃದ್ಧರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮನವಿ ಪತ್ರಗಳು ಬಂದಿರೋ ಕಾರಣಕ್ಕೆ ಇದು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ವಿಷಯಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದು ಅವರು ಹೇಳಿರೋದು ನಿಜಾನೇ, 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಸೊ ನೋಡೋಣ ಮುಂದೆ. ಮತ್ತು ಈ 11ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ನಾವು 11ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ, ಎಲ್ಲೂ ಕೂಡ ಏನು ಯೋಜನೆ ಸ್ಟಾಪ್ ಆಗಲ್ಲ, ಆದರೆ ನಾವು ಮರುಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. 1.5 ಲಕ್ಷ ಜನ ಅಂದರೆ 1.5 ಲಕ್ಷ ಜನಗಳು ತೆರಿಗೆ ದಾರರಿದ್ದಾರೆ ಅಂತೇಳಿ ಅವ್ರದ್ದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯೇ ನಕಲಿ ದಾಖಲಾತಿಗಳನ್ನು ಕೊಟ್ಟು ಇಲ್ಲಿ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆನೂ ಇದ್ದಾವೆ, ತೆರಿಗೆದಾರರು ಕೂಡ ಅಪ್ಲಿಕೇಶನ್ ಹಾಕಿರುವಂಥದ್ದಿದೆ. ಸೊ ನಾವು ಮರುಪರಿಶೀಲನೆಯನ್ನು ನಡೆಸಿ ನಾವು ಶೀಘ್ರದಲ್ಲೇ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ನಮಗೆ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಅನ್ನಭಾಗ್ಯದ ಯೋಜನೆಯು ಹಣನೂ ಅಷ್ಟೇ, ಅದು ಕೂಡ ಮರುಪರಿಶೀಲನೆ ನಡೆಸಿ ಅವರು ಆಮೇಲೆ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಿಮಗೆ ಮೇ ತಿಂಗಳವರೆಗೂ ಕೂಡ ಹಣ ಬಂದಿದೆ, ಆಮೇಲೆ ಏನು ಮಾರ್ಚ್ವರೆಗೂ ಬಂದಿದೆ ಅನ್ನಭಾಗ್ಯದ ಹಣ, ಮೇ ತಿಂಗಳಿಂದ ಬಂದಿಲ್ಲ. ಸೊ ಅದೇ ರೀತಿಯೇ ಈ ಈ ಚುನಾವಣೆ ಸ್ಟಾರ್ಟ್ ಆದಾಗಿಂದ ಯಾರಿಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸೊ ಈಗ ಚುನಾವಣೆ ಎಲ್ಲ ಮುಗ್ದಿದೆ ಅಲ್ವಾ, ಸೊ ಇದಕ್ಕೆ ಮೇಲೆ ಪರಿಶೀಲನೆ ನಡೆಸಿ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಶಕ್ತಿ ಯೋಜನೆ ಕಳೆದ 2 ದಿನದ ಮುಂದೆನೇ ಏನು ಯುವನಿಧಿ ಯೋಜನೆ ಬಂದಿದೆ. ಸೊ ಶಕ್ತಿ ಯೋಜನೆ ಅಂತೂ ನಡೀತಾ ಇದೆ, ಕರೆಂಟ್ ಬಿಲ್ ಅಂತೂ ಫ್ರೀಯಾಗಿ ತಗೊತಾ ಇದ್ದೀರಾ. ಸೊ ಎಲ್ಲ ಯೋಜನೆಗಳನ್ನು
ಮೊದಲಿನ ರೀತಿಯಲ್ಲೇ ನಡೀತಾನೆ ಇದ್ದಾವೆ. ಸೊ ಅದೇ ರೀತಿಯೇ ನಡೆಯುತ್ತೆ. ಶಕ್ತಿ ಯೋಜನೆ ಮಾತ್ರ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ ಸದ್ಯಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಶಕ್ತಿ ಯೋಜನೆನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸಪೋಸ್ ಇವಾಗ ಅವರು ಸ್ಟಾಪನ್ನು ಮಾಡಿದ್ರೆ ನಾವು ಕೊಟ್ಟಿರುವಂಥ ಮಾತನ್ನು ತಪ್ಪದ ರೀತಿ ಆಗುತ್ತೆ. ಜನಗಳು ಇವಾಗ ಎಲ್ಲ ಯೋಜನೆಗಳು ಕೊಟ್ಟು ಕೂಡ ನಮಗೆ ಓಟನ್ನು ಹಾಕಿಲ್ಲ. ಸೊ ನಾವು ಕೊಟ್ಟಿರುವಂಥ ಮಾತಿಗೆ ತಪ್ಪಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಜನ ಮೆಚ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಈ ರೀತಿ ವಿಷಯಗಳನ್ನು ತಿಳಿಸ್ಕೊಟ್ಟಿರುವಂಥದ್ದು. ಸೊ ಇವತ್ತಿನ ಈ ವಿಷಯ ಏನಿದೆ ನಮಗೆ ರದ್ದು ಮಾಡಲ್ಲ ಅನ್ನೋ ವಿಷಯ, ಇದೆಲ್ಲರಿಗೂ ಕೂಡ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ, ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರು, ಅವರಿಗೆಲ್ಲ ಚಿಂತೆ ಬೇಡ. ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಅವರು ಕ್ಯಾನ್ಸಲ್ ಮಾಡೋದಿಲ್ಲ. ಹಣ ಬರುತ್ತೆ, ಪರಿಶೀಲನೆ ನಡೆಸಿ ನಂತರ ಅವರು ಹಾಕ್ತಾರೆ. ಇನ್ನು ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಇದ್ದೀರಾ ನೋಡಿ, ಅವರಿಗೂ ಕೂಡ ಅಪ್ಡೇಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವಾಗ ಅರ್ಜಿ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಮಾಹಿತಿ ಇಷ್ಟ ಆದರೆ ಯೂಸ್ಫುಲ್ ಅಂತ ಅಂದ್ಕೊಂಡ್ರೆ ಬೇರೆಯವರು ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.